ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಆಮ್ ಜೋಶಿ. ನಾನು ಒಂದಷ್ಟು ಶಬ್ದಗಳನ್ನು ವಾಕ್ಯಗಳನ್ನು ಹೇಳ್ತೀನಿ, ಅರ್ಧ ಹೇಳ್ತೀನಿ, ಮುಂದಿನದನ್ನ ನೀವು ಹೇಳಿ ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತ ನಾವು ಸಣ್ಣವರಿದ್ದಾಗ ಪರೀಕ್ಷೆಯಲ್ಲಿ ಬರಿತಿದ್ವಲ್ಲ, ಆ ರೀತಿ. ಯಾಕೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ದುಡ್ಡು ಗಿಡದಲ್ಲಿ ಬಿಡೋದಿಲ್ಲ, ಉದುರೋದಿಲ್ಲ. ದುಡ್ಡು ಬಂದು ಬಿಡತ್ತೆ, ಆದ್ರೆ ಹೆಚ್ಚು ಹೊತ್ತು ಇರೋದಿಲ್ಲ. ದುಡ್ಡನ್ನು ಸಂಪಾದನೆ ಮಾಡೋದು ಸುಲಭ ಇಲ್ಲ. ಈ ರೀತಿಯಾದಂಥ ತರಹೇವಾರಿ ವಿಚಾರಗಳು ಬಾಲ್ಯದಿಂದಲೂ ನಮ್ಮ ಮನಸ್ಸಿನಲ್ಲಿ ಬೇರೂರಿ ಬಿಟ್ಟಿವೆ. ಯಾವ ಮಟ್ಟಿಗೆ ಬೇರೂರಿ ಬಿಟ್ಟಿದ್ದಾವೆ ಅಂದ್ರೆ ಅದನ್ನೇ ಸತ್ಯ ಅಂತ ನಮ್ಮ ಸುಪ್ತ ಪ್ರಜ್ಞೆ ಒಳಗಡೆ ಗಾಢವಾಗಿ ಬೇರೂರಿಕೊಂಡು ಬಿಟ್ಟಿದೆ. ಇಟ್ ಇಸ್ ಅ ಮೇಜರ್ ಸೈಕಾಲಜಿಕಲ್ ಹರ್ಡಲ್. ಇದೊಂದು ಮನೋವೈಜ್ಞಾನಿಕವಾದಂಥ ನಮ್ಮೊಳಗಡೆ ಇರುವಂಥ ಲೋಪ ಇದು. ಹಾಗಾದರೆ ವಾಸ್ತವವಾಗಿ ಏನು? ಅದಕ್ಕಿಂತ ಮುಂಚೆ ಯಾಕೆ ಹೀಗಾಗಿದೆ ಅಂತ ಮಾತಾಡೋಣ, ಆಮೇಲೆ ಇದಕ್ಕೆ ಪರಿಹಾರವನ್ನು ನೋಡೋಣ. ನಮ್ಮಲ್ಲಿ 3 ಥರದ ಮೆಮೊರಿ ಇರುತ್ತೆ. ಮೊದಲನೇದಾಗಿ ವಿಜುವಲ್ ಮೆಮೊರಿ ಅಂತ. ನಾವು ದುಡ್ಡಿನ ಕುರಿತಾಗಿ ಸಣ್ಣವರಿದ್ದಾಗ ಏನನ್ನ ನೋಡಿದೆವೋ ಅದು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಬಿಟ್ಟರೆ. ಒಬ್ಬ ವ್ಯಕ್ತಿ ಭಾರೀ ಜಿಪುಣತನ ಮಾಡ್ತಾ ಇದ್ದಾನೆ ಅಂದರೆ ಆತನ ಬಾಲ್ಯದಲ್ಲಿ ನಡೆದ ಘಟನೆಗಳು ಅದಕ್ಕೆ ಕಾರಣ ಆಗಿರ್ತವೆ. ಆತ ಇವತ್ತು ಜಿಪುಣ ಆಗಿರೋದಲ್ಲ, ಆತನ ಬಾಲ್ಯದಲ್ಲಿ ನಡೆದ ಘಟನೆ ಇದೆಯಲ್ಲ ಅದು ಆತನನ್ನ ಜಿಪುಣ. ಉದಾಹರಣೆಗೆ, ಸಣ್ಣವರಿದ್ದಾಗ ದುಡ್ಡಿಗೆ ಗಂಡ ಹೆಂಡತಿ ಜಗಳ ಮಾಡ್ತಿರ್ತಾರೆ. ಹೆಂಡ್ತಿಗೆ ದುಡ್ಡು ಗಂಡ ಕೇಳ್ತಾ ಇರ್ತಾನೆ, ಹೆಂಡ್ತಿ ಇಲ್ಲ ನನ್ನ ಹತ್ರ ಎಲ್ಲಿದ್ದಾವೆ ಅಂತಾಳೆ. ಇಲ್ಲ ಸಾಸಿವೆ ಡಬ್ಬದಲ್ಲಿ ಅರ್ಶಿಣ ಡಬ್ಬದಲ್ಲಿ ಇಟ್ಟಿದ್ದೆ ನೋಡು ಕೊಡು ಅಂತ ಕೇಳ್ತಾಳೆ. ಯಾವಾಗಲೂ ನಿಮ್ದು ಇದೇ ರಗಳೆ, ನಿಮ್ಗೆ ದುಡ್ಡು ಇರೋದೇ ಇಲ್ಲ, ನಿಮ್ಮ ಹತ್ರ ದುಡ್ಡು ಉಳಿಯೋದೇ ಇಲ್ಲ, ನಿಮ್ಮ ಹತ್ರ ಎಷ್ಟು ಕೊಟ್ಟರು ನೀವು ಖಾಲಿ ಮಾಡ್ತೀರಿ ಅಂತ ಆಕೆ ಹೇಳ್ತಾಳೆ. ಮನೆಗೆ ಸಾಮಾನು ತರಿಸ್ಬೇಕು, ದುಡ್ಡು ಎಲ್ಲ ಯಾವಾಗ ಸಂಬಳ ತೊಗೊಂಬರ್ತೀರಿ ಅಂತ ಹೆಂಡ್ತಿ ಕೇಳ್ತಾಳೆ. ಗಂಡ ಇದ್ದವನು ಈ ತಿಂಗಳ ಪಗಾರನೇ ಆಗಿಲ್ಲ, ಹೆಂಗಿಂದ ಇನ್ನೊಂದು 15 ದಿವಸ ಕಾಯಬೇಕು, ಸಾಲ ತೊಗೊಂಬ ಅಂತ ಹೆಂಡ್ತಿ ಹೇಳ್ತಾನೆ. ಇದೆಲ್ಲವೂ ಬಾಲ್ಯದಲ್ಲಿದ್ದಾಗ ನಾವು ಕೇಳಿಸ್ಕೊಂಡಿರ್ತೀವಿ. ಅದಲ್ಲದೆ ಸ್ವಲ್ಪ ದೊಡ್ಡವರಾಗ್ತಿರಾಗ ನಮ್ಗೆ ಬುದ್ಧಿಯನ್ನು ಹೇಳ್ತಾರೆ ಮನೇಲಿ. ನೋಡಪ್ಪ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಎಷ್ಟು ಬೇಕೋ ಅಷ್ಟೇ ಮಾಡ್ರಿ, ಭಾಳ ಸಾಲ ಮಾಡಿದ್ರೆ ಸುಯಿಸೈಡ್ ಮಾಡ್ಕೋಬೇಕಾಗತ್ತೆ, ಊರು ಬಿಟ್ಟು ಓಡ್ ಹೋಗ್ಬೇಕಾಗತ್ತೆ ಅಂತ ಮನೇಲಿ ಹೇಳಿರ್ತಾರೆ. ದುಡ್ಡಿನ ಕುರಿತಾಗಿ ನಮ್ಮ ಕಣ್ಣೆದುರಿಗೆ ನಡೆದಂಥ ಈ ಎಲ್ಲಾ ಘಟನೆಗಳಿದಾವಲ್ಲ, ಅವು ನಮ್ಮಲ್ಲಿ ಆಳವಾಗಿ ಬೇರೂರುತ್ತವೆ. ಇದು ಒಂದೇದು. ಆಡಿಟೋರಿಯಲ್ ಮೆಮೊರಿ. ಏನಿದೆ ಆಡಿಟೋರಿಯಲ್ ಮೆಮೊರಿ? ದುಡ್ಡಿನ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನ ಕೇಳ್ಕೊಂಡಿರ್ತೀವಿ. ಏನಂದ್ರೆ, ಆತನಿಗೆ ಸಾಲ ಕೊಡಬಾರ್ದ್ರಿ, ಸಾಲ ಕೊಟ್ಟದಕ್ಕೆ ಊರ್ ಬಿಟ್ಟು ಓಡಿ ಹೋಗ್ಬಿಟ್ಟವ ಒಬ್ಬ. ಇನ್ನೊಬ್ಬನ ಕತೆ ಸಮಾಜದಲ್ಲಿ ನಡೀತಾ ಇರುತ್ತೆ. ಇಲ್ಲ, ಅವರಿಬ್ಬರು ಜಗಳ ಮಾಡಿದ್ರು, ಒಬ್ಬ ದುಡ್ಡು ಕೊಡ್ಲಂತ ಅದಕ್ಕೆ ಅವನು ಕೊಲೆನೇ ಮಾಡಿಬಿಟ್ಟು ಕೇವಲ 500 ರೂಪಾಯಿ ಕೊಲೆ ಮಾಡಿದ್ದಾರೆ. ಅವ ಕ್ಷುಲ್ಲಕ 500 ರೂಪಾಯಿ ಕೊಲೆ ಮಾಡಿಬಿಟ್ಟಾನೆ. ಅನ್ನೊಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾ, ದುಡ್ಡು ಸಂಪಾದನೆ ಅಷ್ಟು ಸುಲಭ ಇಲ್ಲ ರೀ, ಎಲ್ಲ ಹಿಂಗಾಗಿದ್ದಕ್ಕೆ. ಆಮೇಲೆ ಯಾರಿಗೂ ದುಡ್ಡು ಕೊಡಬಾರ್ದು, ಭಾಳ ಜಾಗರೂಕರಾಗಿರ್ಬೇಕು, ದುಡ್ಡನ್ನು ಜತನದಿಂದ ಕಾಪಾಡಬೇಕು, ಇಲ್ಲರೂ ಉಳಿಯೋದೇ ಇಲ್ಲ. ಈ ರೀತಿಯ ಮಾತುಗಳನ್ನು ಕೇಳಿರ್ತೀವಿ. 3ನೇದಾಗಿ ಕೈನಸ್ಟ್ಯಾಟಿಕ್ ಮೆಮೊರಿ. ಅಂದರೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ದುಡ್ಡಿನ ಜೊತೆ ನಮ್ಮ ವ್ಯವಹಾರ ಏನಿದೆ ಅದರ ಮೇಲೆ ನಮ್ಮ ಬದುಕು ನಿರ್ಭರ ಆಗಿರುತ್ತೆ. ಅದಾಗಿ ಅದರಿಂದ ನಾವು ಇವತ್ತು ಹಿಂಗಿರ್ತೀವಿ. ಇದಕ್ಕೆ ನಾನು ಹೇಳೋದು ಏನಂದರೆ, ಮನೋವೈಜ್ಞಾನಿಕ ಇದು. ಮನಿ ಈಸ್ ಅ ಸೈಕಾಲಜಿ. ಅಕ್ಯುಮುಲೇಷನ್ ಆಫ್ ಮನಿ ಈಸ್ ಅ ಸೈಕಾಲಜಿ. ವೆಲ್ತ್ ಇಸ್ ಅ ಸೈಕಾಲಜಿ. ನೆಗೋಷಿಯೇಷನ್ ವಿತ್ ಮನಿ ಇಸ್ ಅ ಸೈಕಾಲಜಿ. ದುಡ್ಡಿಗೂ ನಮಗೂ ಬಹಳ ಆಪ್ತವಾದ ಸಂಬಂಧ ಇದೆ. ಅದರ ಸಂಬಂಧವನ್ನು ನಾವು ಸುಮಧುರವಾಗಿ ಇಟ್ಕೊಂಡಿರೋದಿಲ್ಲ. ಏನು ಹಂಗಂದ್ರೆ, ಸುಮಧುರವಾಗಿ ಇಟ್ಕೊಂಡಿಲ್ಲ ಅಂದರೆ ಅದರ ಬಗ್ಗೆ ನಮ್ಗೆ ಇನ್ನಿಲ್ಲದ ಹಾಗೆ ಹಲವಾರು ಮಿಥ್ಯಗಳಿದ್ದಾವೆ. ದುಡ್ಡು ಕಷ್ಟಪಟ್ಟರೇನೇ ಬರುತ್ತೆ ಅಂತ ನಮ್ಮ ಮನಸ್ಸಿನಲ್ಲಿ ಸಣ್ಣವರಿದ್ದಾಗ ನಮ್ಮ ಅಪ್ಪ ಅವ್ವ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ದುಡ್ಡನ್ನು ಕಷ್ಟಪಟ್ಟೇ ಸಂಪಾದನೆ ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಕೇಳಿದ್ವಿ. ಇವತ್ತಿನ ಕಾಲಘಟ್ಟಕ್ಕೆ ಇದನ್ನು ಹೋಲಿಕೆ ಮಾಡಿ ನೋಡೋಣ. ಪರಿಶ್ರಮ ಮತ್ತು ದುಡ್ಡಿನ ಮಧ್ಯೆ ಇರುವಂಥ ಹೋಲಿಕೆಗಳಿದಾವಲ್ಲ, ಅದು ನಮ್ಮಲ್ಲಿ ಬದಲಾಗಲೇ ಇಲ್ಲ. ಈ ರೀತಿ ನಿಮ್ಮ ಜೀವನದಲ್ಲಿ ನಡೆದಂಥ ಯಾವುದೇ ರೀತಿಯಾದಂಥ ವ್ಯವಹಾರಗಳನ್ನು ಇವತ್ತಿನ ಕಾಲಘಟ್ಟಕ್ಕೆ ಹೋಲಿಸಿಕೊಂಡು ನೋಡಿ. ಜೋಳ, ನಮ್ಮಪ್ಪ ಜೋಳ ಬೆಳೀತಿದ್ರು, ಚಿಲ್ಲೂರು ಬಂಡಿಯೊಳಗೆ ಹೊಲ ನಮ್ಮದು. ತೊಗೊಂಡ್ಬಂದು APMC ಮಾರ್ಕೆಟಲ್ಲಿ ಹಾಕಿದರೆ ಅವತ್ತು ಚಿಲ್ಲರೆ ದುಡ್ಡು ಬರೋದು, ಕಣ್ಣಲ್ಲಿ ನೀರು ಬರೋದು. ನಮಗೆಲ್ಲ ನೋಡಿದರೆ ಕಷ್ಟಪಟ್ಟದ್ರೆ 10% ದುಡ್ಡು ಬರ್ತದೆ. ಇವತ್ತು ರೈತರ ಸ್ಥಿತಿ ಭಾಳ ಚೆನ್ನಾಗಿದೆ ಅಂತ ಹೇಳಲ್ಲ. ಶಾವಂತಿ ಹೂ ಬೆಳೀತಾರೆ, ಅದನ್ನು ದೊಡ್ಡ ಉದ್ಯಮವಾಗಿ ಬೆಳೆಸಿದ್ದೆ ಯಾವಾಗ? ಇತ್ತೀಚಿನ ಕಾಲಘಟ್ಟದಲ್ಲಿ. ಹೌದಲ್ಲ ಹೇಳಿ? ಕೇವಲ ತಿನ್ನುವ ಪದಾರ್ಥದ ಬಗ್ಗೆ ಮಾತಾಡೋದಿಲ್ಲ ನಾನು, ಬೇರೆ ಎಲ್ಲದರ ಕಮರ್ಷಿಯಲ್ ಕ್ರಾಪ್ ಬಗ್ಗೆ ಆಲೋಚನೆ ಮಾಡಿ. ಒಂದು ಕಾಲಕ್ಕೆ ಕಾಡು ಬೆಳೆ ಅನಿಸಿರುವಂತ ಅಡಿಕೆ ಇವತ್ತು ಬಾಂಗ್ಲಾದೇಶ, ಪಾಕಿಸ್ತಾನಕ್ಕೆ ನಮ್ಮಿಂದ ರಫ್ತಾಗತ್ತೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ ಅಡಿಕೆ ಮಂಡಿನಲ್ಲಿ. ಹೆಂಗ್ ಮಾಡಿದ್ರು? ಕಾಲಘಟ್ಟ ಬದಲಾಯಿತು, ಅದಕ್ಕಿರುವಂಥ ಸ್ವರೂಪ ಚೇಂಜ್ ಆಯಿತು, ವ್ಯವಹಾರ ಬದಲಾಯಿತು. ಆದರೆ ನಮ್ಮ ಸಣ್ಣವರಿದ್ದಾಗೆ ನಮಗೆ ಹೇಳಿದಂಥ ಅಪ್ಪ ಅವ್ವ, ಸಮಾಜ ಹೇಳಿದಂಥ ಮಾತುಗಳು ನಮ್ಮಲ್ಲಿ ಹಾಗೆಯೇ ಬೇರೂರಿವೆ. ನಮ್ಮ ಹತ್ರ ದುಡ್ಡು ಉಳಿಯಲ್ಲ, ಎಷ್ಟೇ ಬಂದರೂ ಹೊರಟು ಹೋಗ್ಬಿಡುತ್ತೆ ಅನ್ನುವಂಥ. ಯಾಕೆ ಹೊರಟು ಹೋಗುತ್ತೆ? ನಿನಗೇನು ವಿವೇಚನೆ ಇಲ್ವಾ? ನೀ ಯೋಚನೆ ಮಾಡಲ್ವಾ? ಇಮೋಷ್ನಲ್ ಆಗಿ ಡಿಸೈಡ್ ಮಾಡ್ತೀಯಾ? ಇಲ್ಲ, ಯಾರಿಗೂ ದುಡ್ಡು ಕೊಡಬಾರ್ದು, ಯಾಕಂದ್ರೆ ಅದರಿಂದ ಸ್ನೇಹ ಹೊರಟು ಹೋಗುತ್ತೆ. ಎಷ್ಟು ಜನರ ಸ್ನೇಹ ಹೊರಟು ಹೋಗಿದೆ ಅಂದರೆ ದುಡ್ಡು ಕೊಟ್ಟವ್ರದ್ದೆಲ್ಲ ದುಡ್ಡು ಹೊರಟು ಹೋಗಿದೆಯಾ? ಸಂಬಂಧವನ್ನು ಅಷ್ಟು ಸುಲಭವಾಗಿ ನೀವು ಬಿಟ್ಬಿಡ್ತೀರಾ? ಆಲೋಚನೆ. ಯಾವಾಗಲೂ ಮನುಷ್ಯನ ಜೀವನದಲ್ಲಿ 4 ವಿಷಯಗಳನ್ನು ನಾವು ಗಮನಿಸಬೇಕು. ಒಂದು ಹೆಲ್ತ್, 2ನೇದು ರಿಲೇಷನ್, 3ನೇದು ಕರಿಯರ್, 4ನೇದು ದುಡ್ಡು.
ಹೆಲ್ತ್ ಭಾಳ ಮುಖ್ಯವಾದದ್ದು. ಮನುಷ್ಯನಿಗೆ ಆರೋಗ್ಯ ಕರೆಕ್ಟಾಗಿರ್ಬೇಕು, ಹಂಗಿರಬೇಕು, ಇಲ್ಲದೆ ಹೋದರೆ ಬದುಕು ನಡೆಯೋದಿಲ್ಲ. ಎರಡು ಸಂಬಂಧಗಳ ಬಗ್ಗೆ ನಮಗೆ ಸೀರಿಯಸ್ನೆಸ್ ಈಗ ಹೊರಟೋಗಿದೆ. ಯಾಕೆಂದರೆ ನಾವು ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ. ದುಡ್ಡಿನ ಹಿಂದೆ ಓಡುವಂಥ ಸ್ಥಿತಿ ಯಾಕೆ ಬಂದಿದೆ ಅಂದರೆ ದುಡ್ಡಿಗೂ ನಮಗೂ ಇರುವಂಥ ಸಂಬಂಧ ಚೆನ್ನಾಗಿಲ್ಲ, ಹದಗೆಟ್ಟು ಹೋಗಿದೆ. ದುಡ್ಡನ್ನು ಅಕ್ಯುಮುಲೇಟ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಯಾವುದೋ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ದಾನೆ ಅಂದರೆ ಆತ ಏನೋ ಕಾಳದಂಧೆ ಮಾಡ್ತಾ ಇದ್ದಾನೆ, ಏನೋ ಮೋಸ ಮಾಡ್ತಾ ಇದ್ದಾನೆ, ಏನೋ ಚೀಟಿಂಗ್ ಮಾಡಿದ್ದಾನೆ ಅಂತಲೇ ಇವತ್ತಿಗೂ ನಾವು ಅಂದ್ಕೊಳ್ಳೋದೇ ವಿನಃ ಆತ ಟೆಕ್ನಿಕ್ಕಾಗಿ ತಾಂತ್ರಿಕವಾಗಿ ಬುದ್ಧಿವಂತರಿದ್ದಾನೆ ದುಡ್ಡಿನ ವಿಚಾರದಲ್ಲಿ. ಆತನಿಗೆ ದುಡ್ಡಿನ ಜೊತೆ ಸುಮಧುರವಾದ ಬಾಂಧವ್ಯ ಇದೆ ಅನ್ನೋದನ್ನು ನಾವು ಒಪ್ಪೋದೇ ಇಲ್ಲ. ಏನ್ರಿ ಒಂದು ರಿಯಲ್ ಎಸ್ಟೇಟ್ ಡೀಲ್ ಮಾಡ್ಕೊಂಡ್ರೆ 30-35 ಲಕ್ಷ ರೂಪಾಯಿ ಕಮಿಷನ್ ಬಂತು ಅಂತ ಹೇಳ್ತಾರೆ. ಭೂಮಿ ಅವನದಲ್ಲ, ತೊಗೊಂಡವನವನಲ್ಲ, ಕೊಟ್ಟವನವನಲ್ಲ, ಮೂರು ಅವನದಲ್ಲ, ಆದರೂ ದುಡ್ಡು ಬಂತು. ಅದರ ಹಿಂದೆ ಇರುವಂಥ ಆತನ ಪರಿಶ್ರಮ, ಅದರ ಬಗ್ಗೆ ಆತ ಮಾಡಿದಂಥ ಕೆಲಸಗಳು, ಅದರ ಬಗ್ಗೆ ಆತ ಓಡಾಡಿದಂಥ ಓಡಾಟ, ಅದಕ್ಕಾಗಿ ಆತ ಕನ್ವಿನ್ಸ್ ಮಾಡಿದ ರೀತಿ ಎಲ್ಲವನ್ನೂ ನಾವು ನಗಣ್ಯ ಮಾಡಿಬಿಡ್ತೀವಿ. ರಿಯಲ್ ಎಸ್ಟೇಟ್ ಅವ್ರೆಲ್ಲ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳುವ ಒಂದು ಜನ ಒಂದಷ್ಟು ಎಲ್ಲ ರಂಗದಲ್ಲಿಯೂ ಸುಳ್ಳು ಹೇಳೋರು, ಮೋಸ ಮಾಡೋರು, ಕಪಟಿಗಳು, ವಂಚಕರು ಇದ್ದೇ ಇರ್ತಾರೆ. ಕೆಲವೊಂದು ವೃತ್ತಿಯಲ್ಲಿ ಜಾಸ್ತಿ ಇರ್ತವೆ, ಏಕೆಂದರೆ ಉತ್ಪ್ರೇಕ್ಷೆಯಿಂದ ಮಾತ್ರ ವ್ಯವಹಾರ ಆಗತ್ತೆ ಅನ್ನುವಂಥ ಕಾರಣಕ್ಕೆ. ಅಂದರೆ ದುಡ್ಡಿನ ಜೊತೆ ನಮ್ಮ ಸಂಬಂಧ ಇದೆಯಲ್ಲ, ಅದು ದುಡ್ಡು ಅನ್ನುವುದು ಕಬ್ಬಿಣದ ಕಡಲೆ ಅಂತ ನಾವು ತೀರ್ಮಾನ ಮಾಡಿರುವುದರಿಂದ ಯಾರಿಗಾದರೂ ಸುಲಭವಾಗಿ ದುಡ್ಡು ಬಂದಿದೆ ಅಂದರೆ ಅದು ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ನಾವಿಲ್ಲ. ಹೀಗಾಗಿ ನಮಗೂ ಮತ್ತು ದುಡ್ಡಿಗೂ ಒಳ್ಳೆಯ ಬಾಂಧವ್ಯ ಇಲ್ಲ. ಯಾವತ್ತು ಬಾಂಧವ್ಯ ಇರೋದಿಲ್ಲವೋ ಅಲ್ಲಿ ದುಡ್ಡು ಇರೋದಿಲ್ಲ. ಈಗ ನಮ್ಮನೆ ದೇವ್ರ ಮನೆಗೆ ಹೋಗ್ತೀವಿ, ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ. ಹೋದ್ಕೊಳ್ಳಿ ಏನು ಮಾಡ್ತೀವಿ? ಫಸ್ಟಿಗೆ ಅಲ್ಲಿ ಒಳಗಡೆ ಇರುವಂಥ ಎಲ್ಲಾ ಕಸನ ಹೊರತೀವಿ. ದೇವ್ರ ಮೇಲೆ ಹಾಕಿರುವಂಥ ಹೂ ಒಣಗಿರುವೆಲ್ಲ ತೆಗೆದ ಮೇಲೆ ಅದನ್ನು ತೆಗೆದು ಒಂದು ಕಡೆ ಇಡ್ತೀವಿ, ತೊಗೊಂಡು ಹೊರಗೆ ಹಾಕ್ಬೇಕಲ್ಲ ಅಂತ. ಅದಾದ್ಮೇಲೆ ಏನು ಮಾಡ್ತೀವಿ? ಅಭಿಷೇಕ ಮಾಡ್ತೀವಿ, ಜಲಾಭಿಷೇಕ ಮಾಡ್ತೀವಿ. ಅದಾದ್ಮೇಲೆ ಅರ್ಶಿನ ಕುಂಕುಮ ಹಚ್ತೀವಿ, ಅದಾದ್ಮೇಲೆ ಗಂಧ ಹಚ್ತೀವಿ, ಅದಾದ್ಮೇಲೆ ಹೂ ಹಾಕ್ತೀವಿ, ಹೂ ಇಡ್ತೀವಿ. ಅದಾದ್ಮೇಲೆ ಮಂಗಳಾರತಿ ಮಾಡಿ ಪ್ರಸಾದ ಮಾಡಿ ಎಲ್ಲ ಮಾಡಿ ಮುಗಿಸ್ತೀವಿ ಪೂಜೆ. ಅಷ್ಟ್ಯಾಕೆ ಶುಭ್ರ ಮಾಡಿದ್ವಿ? ಒಳಗಡೆ ಕೊಳೆ ಇತ್ತಲ್ಲ ಸ್ವಾಮಿ, ಅದು ಬಿಟ್ಬಿಡ್ರಿ. ದೇವ್ರ ಮನೆ ಭಾಳ ಇದ್ರದ್ದು ಓಕೆ. ನಮ್ಮ ಹಾಲು, ನಮ್ಮ ಕಿಚನ್, ನಮ್ಮ ಬೆಡ್ರೂಮ್ ಇವೆಲ್ಲವನ್ನು ಚೊಕ್ಕಟವಾಗಿ ಯಾಕೆ ಇಟ್ಕೋತೀವಿ? ಯಾಕೆಂದ್ರೆ ನಮಗೆ ಅಲ್ಲಿ ಉಲ್ಲಾಸ ಉಂಟಾಗಲಿ, ನಮಗೆ ಸುಖಕರವಾದ ನಿದ್ರೆ ಬರಲಿ, ಆ ಜಾಗದಲ್ಲಿ ನಾವು ಇರಬೇಕು ಅಂತ ಅನಿಸ್ಬೇಕು ಅನ್ನೋದು. ಟಾಯ್ಲೆಟ್ ಯಾಕೆ ಕ್ಲೀನ್ ಮಾಡ್ಬೇಕ್ರೆ? ಇದಿರೋದೇ ಶೌಚ, ಕೆಟ್ಟದಾಗೆ ಇರಬೇಕಲ್ವಾ? ಯಾಕೆ? ಅದು ಫುಲ್ ಕ್ಲೀನ್ ಮಾಡಿ ಅದಕ್ಕೆ ಇದನ್ನ ಹಾಕಿ ಡೆಟಾಲ್ ಎಲ್ಲ ಹಾಕಿ ತೊಳೆದು ಮಾಡಿ ಎಲ್ಲ ಮಾಡಿ ಶುಭ್ರ ಮಾಡಿ ಘಮ 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 ಬರ್ಬೇಕು ಸ್ಮೆಲ್. ಹಂಗೆ ಯಾಕೆ ಮಾಡ್ತೀವಿ? ಯಾಕೆಂದ್ರೆ ನಾವು ಅಲ್ಲಿ ಹೋಗಿ ಕೂಡ್ತೀವಿ. ನಾವು ನಿಮ್ಮ ಉಳಿದ ಎಲ್ಲ ವಾತಾವರಣವನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂಥ ನಾವು ದುಡ್ಡಿನ ವಿಷಯದಲ್ಲಿ ಆದಂಥ ಮಲಿನತೆಯನ್ನು ಶುಭ್ರ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಅದಕ್ಕೆ ಶರಣಾಗತರಾಗಲಿಕ್ಕೆ ನಾವು ತಯಾರೇ ಇಲ್ಲಲ್ಲ. ಯಾಕೆ ಸ್ವಾಮಿ? ದುಡ್ಡಿನ ಬಗ್ಗೆ ನಮ್ಗೆ ಇನ್ನಿಲ್ಲದ ಹಾಗೆ ಆರೋಪಗಳಿದ್ದಾವೆ. ಇದು ಕಬ್ಬಿಣದ ಕಡಲೆ, ಇದು ಇದೆಯಾ, ದುಡ್ಡನ್ನು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ, ದುಡ್ಡಿನ ಬಗ್ಗೆ ನನಗೆ ಮೋಹವೇ ಇಲ್ಲ, ಬರೀ ಸುಳ್ಳು, ಅಪ್ಪಟ ಸುಳ್ಳು. ಯಾವನಿಗೆ ದುಡ್ಡನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ವೋ ಅವನು ಮಾತ್ರ ಹೇಳೋದು ದುಡ್ಡಿನ ಬಗ್ಗೆ ನಂಗೆ ವ್ಯಾಮೋಹ ಇಲ್ಲ ಅಂತ. ಯಾಕಂದ್ರೆ ನಮ್ಮ ಕಡೆ ಆಗಲ್ಲ, ಆತ ನಾಲಾಯಕ್ ದುಡ್ಡು ಮಾಡೋ ವಿಷಯದಲ್ಲಿ. ಅದಕ್ಕೆ ಮಾತ್ರ ಹೇಳೋದು. ಸಂಬಂಧಕ್ಕಿಂತ ದುಡ್ಡು ಜಾಸ್ತಿ ಏನ್ರಿ? ಈ ಥರದ್ದು ಇವೆಲ್ಲವೂ ನಮ್ಮ ಒಳಗಡೆ ಇರುವಂಥ ಬಲಹೀನತೆಯನ್ನ, ದೌರ್ಬಲ್ಯವನ್ನ ಮುಚ್ಚಿ ಹಾಕೊಳ್ಳಿಕ್ಕೆ ನಾವು ಆಡುವಂಥ ಛದ್ಮವೇಷಗಳಿವು. ಹಾಗಾದ್ರೆ ಏನ್ ಮಾಡಬೇಕು? ಹಾಗಾದ್ರೆ ದುಡ್ಡನ್ನು ಮೊದಲು ಪ್ರೀತಿಸಬೇಕು. ಯೂನಿವರ್ಸ್ ಇಲ್ಲಿ ಏನು ಬೇಕಾದ್ರೂ ನಿಮಗಿದೆ, ನೀವು ಏನು ಕೇಳ್ತೀರ ಅದನ್ನೆಲ್ಲ ಕೊಡತ್ತೆ ಯೂನಿವರ್ಸ್. ತಗೊಳ್ಳೋದು ಗೊತ್ತಿರ್ಬೇಕು. ನೀವು ಅಯಸ್ಕಾಂತ ಆಗಬೇಕು, ಮ್ಯಾಗ್ನೆಟ್ ಆಗಬೇಕು, ಅದು ಆಕರ್ಷಿಸ. ದುಡ್ಡು ಎಲ್ಲಿ ನಿಲ್ಲತ್ತೆ? ಎಲ್ಲಿ ಶುಭ್ರತೆ ಇದೆಯೋ, ಎಲ್ಲಿ ದುಡ್ಡಿನ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ, ಭಕ್ತಿ ಇದೆಯೋ, ಜಿಪುಣತನ ಅಲ್ಲ ನಾ ಹೇಳೋದು, ಜಿಪುಣತನ ಬೇರೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಲ್ಲಿ ಮಾತ್ರ ಲಕ್ಷ್ಮಿ ಬರ್ತಾಳೆ, ಕಂಡ ಕಡೆ ಬರೋದಿಲ್ಲ. ಆಕೆಯನ್ನು ಪ್ರೀತಿಸುವ, ಇಟ್ಕೊಂಡ್ಬಿಡ್ಬೇಕು ಅನ್ನೋದಲ್ಲ. ಅದ್ರ ಬಗ್ಗೆ ತೊಗೊಂಡೋಗಿ ಎಳ್ಕೊಂಡು ಹೋಗಿ ಬೆಡ್ರೂಮಲ್ಲಿ ಹಾಕಿ ಅಂತ ಅವನು ಆ್ಯಕ್ಟರ್ ಹೇಳಿದ್ದ. ಅದೃಷ್ಟ ಲಕ್ಷ್ಮಿ ಬಂದಾಗೇನೋ ಎಳ್ಕೊಂಡೋಗಿ ಬೆಡ್ರೂಮಿಗೆ ಬಿಸಾಕಿ ಬಿಡ್ಬೇಕಂತ. ಈ ಥರ ಮಾತಾಡೋ ಜನ ನಮ್ಮಲ್ಲಿದ್ದಾರೆ. ಹಾಗೆಲ್ಲ ಮಾತಾಡಿದರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಗೌರವಿಸುವ ಮತ್ತು ಅದರ ಜೊತೆ ಒಂದು ಅನುರಾಗದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವ, ಅದನ್ನು ಆಕರ್ಷಿಸುವ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ಈ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಮತ್ತೆ ಬೇರೆ ಬೇರೆ ಫಾರ್ಮುಲಾಗಳಿದ್ದಾವೆ. ಏನಪ್ಪ ಅಂದರೆ ಸಂಬಂಧಗಳನ್ನು ಸರಿ ಇಟ್ಕೋಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಅದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಮೊದಲು ನಾವು ನಮ್ಮ ಸಣ್ಣವರಿದ್ದಾಗ ಯಾವ ರೀತಿಯ ಮಿಥ್ಯೆಗಳು ನಮ್ಮನ್ನು ಆಳ್ತಾ ಇದ್ವಲ್ಲ ಅದನ್ನು ಕಿತ್ತೊಗೆಯುವಂಥ ಕೆಲಸ ಮಾಡೋಣ. ಅದನ್ನು ಹೆಂಗೆ ಮಾಡಬೇಕು ಅಂತ ಮತ್ತೆ ಮುಂದಿನ ಯಾವುದಾದ್ರೂ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹೆಚ್ಚು ಜನರಿಗೆ ಇದನ್ನು ತಲುಪಿಸಿ. ಯಾಕೆಂದರೆ ಎಲ್ಲರಿಗೂ ಇದೇ ಸಮಸ್ಯೆ ಇರುತ್ತೆ, ನನ್ನನ್ನು ಸೇರಿ. ನಮಸ್ಕಾರ.